ನಮಸ್ಕಾರ ಮಕ್ಕಳೇ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ನಾವು 2 ಪಾಠಗಳನ್ನ 2 ಹಿಂದಿ ಪಾಠವನ್ನ ನೋಡಿದ್ದೇವೆ. 3ನೇ ಪಾಠವನ್ನ ಸ್ವಲ್ಪ ಸ್ಕಿಪ್ ಮಾಡಿ ಅದನ್ನ ನಂತರ ಮಾಡ್ತೇನೆ. 4ನೇ ಪಾಠವನ್ನ ಇವತ್ತು ಓದ್ತೇವೆ. पाठ का नाम है शिक्षा। यह एक छोटी सी पद्य है। शिक्षा, शिक्षा यानी ಶಿಕ್ಷಣ, ಕಲಿಯುವಿಕೆ ಅಂತ ಅರ್ಥ. ಮನುಷ್ಯನ ಆದಿಯಿಂದ, ಮನುಷ್ಯನ ಉಗಮದಿಂದ ಪ್ರಾರಂಭವಾಗಿ, ಮನುಷ್ಯನ ಹುಟ್ಟು ಮೊದಲು ಆದಿಮಾನವನ ಹುಟ್ಟಿನಿಂದ ಪ್ರಾರಂಭವಾಗಿ ಪ್ರತಿಯೊಂದನ್ನು ಮನುಷ್ಯ ಪ್ರಕೃತಿಯಿಂದ ನೋಡಿ ನೋಡಿ ಕಲ್ತಿದ್ದಾನೆ. ಪ್ರಕೃತಿಯೇ ಅವನಿಗೆ ಎಲ್ಲ, ಅವನ ಈಗಿನ ಸ್ಥಿತಿಗೆ, ಎಲ್ಲ ಈಗಿನ ಮೂಲ ಸ್ಥಿತಿಗೆ ಪ್ರಕೃತಿಯೇ ಕಾರಣ. ಪ್ರಕೃತಿಯಲ್ಲಿ ಇದ್ದಿದ್ದನ್ನ ಅನ್ವೇಷಿಸ್ತಾ ಅವನು ಏನ್ ಮಾಡ್ತಾನೆ, ಅದರಿಂದ ಬಹಳಷ್ಟು ಕಲ್ತ್ಕೊಳ್ತಾ ಈಗ ನಾವು ನಿಜವಾಗಿ ಖೇದಕರ ಸಂಗತಿ ಅಂತಂದ್ರೆ ಆ ಪ್ರಕೃತಿಯ ಮೇಲೆ ಆಳ್ವಿಕೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅದರಿಂದ ಕಲ್ತವರು ಅದರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದೇವೆ. ಏನೇ ಇರಲಿ, ಆದ್ರೆ ನಿಜವಾಗಿಯೂ ನಾವು ಈ ಪ್ರಾಕೃತಿಕ ಸಂಪತ್ತುಗಳಿಂದ ಬಹಳಷ್ಟನ್ನ ಕಲ್ತ್ಕೊಂಡಿದ್ದೇವೆ. ಹಕ್ಕಿಗಳಿಂದ, ಪ್ರಾಣಿಗಳಿಂದ, ಗಾಳಿಯಿಂದ, ಹರಿಯುವ ನೀರಿನಿಂದ, ಮೇಘಗಳಿಂದ, ಮೋಡದಿಂದ ನಾವು ಕಲ್ತುಕೊಳ್ಳಿಕ್ಕೆ ಇನ್ನೂ ಬಹಳಷ್ಟು ಬೇಕಾದಷ್ಟು ವಿಚಾರಗಳು ಪ್ರಕೃತಿಯಿಂದ ಸಹಜವಾಗಿ ಆಗುವಂಥದ್ದು. ಈ ಮನುಷ್ಯನ ಸಹಜ ಪ್ರಕ್ರಿಯೆ ಏನಿದೆ, ಕೆಲಸ ಏನಿದೆ, ಇದನ್ನೇ ಒಂದು ಥೀಮ್ ಆಗಿಟ್ಟುಕೊಂಡು ಠಾಕೂರ್ ಗೋಪಾಲ್ ಶರಣ ಸಿಂಹ ಅವರು ಈ ಪದ್ಯವನ್ನ ಶಿಕ್ಷಾ ಅಂತ ಪದ್ಯವನ್ನ ನಿಮಗೆ ನೀಡಿದ್ದಾರೆ. ಠಾಕೂರ್ ಗೋಪಾಲ್ ಶರಣ ಸಿಂಹ ಅವರ ಪರಿಚಯ ನೋಡಿ. ಇವರು 1892 में इनका जन्म होता है. 1892, 1892 1960 को इनका देहांत हो जाता है. 1960 इनका जन्म हुआ रीवा गांव में. रीवा यह झांसी के नजदीक है. झांसी ಹತ್ರದಲ್ಲೇ रीवा ಅನ್ನುವಂತಹ ಊರು, ಬ್ರಾಕೆಟ್ ನಲ್ಲಿ ಹಾಗಾಗಿ झांसी ಅಂತ ಕೊಟ್ಟಿದ್ದಾರೆ, में हुआ था. माता का नाम प्रभुराज कुंवरी और पिता का नाम ठाकुर जगत बहादुर सिंह था. ತಾಯಿ ಪ್ರಭುರಾಜ್ ಕುಂವರಿ ಅಂತ ತಾಯಿ ಹೆಸರು, ತಂದೆಯವರ ಹೆಸರು ಠಾಕೂರ್ ಜಗತ್ ಬಹಾದೂರ್ ಸಿಂಹ ಅಂತ. पिताजी संस्कृत के प्रखंड पंडित थे. इनके पिताजी ಠಾಕೂರ್ ಗೋಪಾಲ್ ಶರಣ ಸಿಂಹ ಅವರ ತಂದೆಯವರು ಸಂಸ್ಕೃತದ ಪ್ರಖಂಡ ಪಂಡಿತರಾಗಿದ್ರು ಅಂತ, ಸಂಸ್ಕೃತವನ್ನು ತುಂಬಾ ಚೆನ್ನಾಗಿ ಬಲ್ಲವರಾಗಿದ್ರು. ಪಿತಾಜಿ ಕಿ ದೇಖರೇಖ್ ಮೇ ಸಿಂಹಜಿ ಕಿ ಶಿಕ್ಷಾ ಪ್ರಾರಂಭ ಹುಯಿ. ತಂದೆಯವರೇ ಮೊದಲ ಗುರು ಅವರಿಗೆ. ಅವರ ದೇಖರೇಖ್ ಮೇಲ್ವಿಚಾರಣೆಯಲ್ಲೇ ಅವರ ಶಿಕ್ಷಣ ಪ್ರಾರಂಭವಾಯಿತು. 13 वर्ष की अवस्था में इन्होंने अंग्रेजी पढ़ना प्रारंभ किया. 13 ವರ್ಷದ ಪ್ರಾರಂಭದಲ್ಲಿ, 13 ವರ್ಷ ಅವರಿಗೆ ಯಾವಾಗ ಆಯ್ತೋ ಅವಾಗಲೇ ಅವರು ಇಂಗ್ಲಿಷ್ ಅನ್ನ ಓದೋದನ್ನ ಪ್ರಾರಂಭಿಸಾಗಿತ್ತು. ಆಗಿನ ಕಾಲದ ಇಂಗ್ಲಿಷ್, ಆಗಿನ ಕಾಲದ ವ್ಯವಸ್ಥೆಯಲ್ಲಿ ಇಂಗ್ಲಿಷ್ ಓದೋದು ನಾವೀಗ 1ನೇ ಕ್ಲಾಸಿಂದನೇ ಓದ್ತೇವೆ, ಬೇರೆ ವಿಚಾರ. ಆದ್ರೆ ಆಗಿನ ಕಾಲದಲ್ಲಿ ಇಂಗ್ಲಿಶಿನ ಕಲಿಸುವವರು ಬಹಳಷ್ಟು ಜನ ಕಡಿಮೆ ಇದ್ರು. ಬ್ರಿಟಿಷರಿಗೆ ಮಾತ್ರ ಆಗಿತ್ತು ಸೀಮಿತ ಇಂಗ್ಲಿಷು. ಅವರ स्वतंत्रता पूर्वದ ಜನ. ನಂತರ इसी समय उनके पिता का देहांत हो जाता है, तो मेट्रिकुलेशन से आगे वे पढ़ न सके. ಇವರ ತಂದೆಯವರು ಆ ಸಂದರ್ಭದಲ್ಲಿ ತೀರ್ಕೊಳ್ತಾರೆ. ಹಾಗಾಗಿ ಅವರ ಶಿಕ್ಷಣ ಅನ್ನೋದು ಏನಿದೆ, ಮೆಟ್ರಿಕ್ಯುಲೇಷನ್ 10th ಏನಿದೆ ಅಲ್ಲಿಯ ತನಕ ಮಾತ್ರ ಆಗುತ್ತೆ ಅವರದ್ದು. ಇನ್ನು ಮುಂದೆ ಅವರು ಓದ್ಲಿಲ್ಲ. ಯಾವುದು ಔಪಚಾರಿಕ ಶಿಕ್ಷಣ, ಕಾಲೇಜಿಗೆ ಹೋಗಿ ಓದುವಂಥದ್ದು ಈ ನಮ್ನಿಂದ ಆಗ್ಲಿಲ್ಲ ಅವರಿಂದ. ಅಲ್ಲಿಗೆ ಅವ್ರ ಶಿಕ್ಷಣ ನಿಂತೋಯ್ತು. ಇನ್ಕಿ ಭಾಷಾ ಸರಲ್ ಅವ್ರ ಬೋಲ್ ಚಾಲ್ ಕಿ ಹೇ. ಇವರು ಯಾವ ರೀತಿಯಾದ ಪದ್ಯವನ್ನು, ಅವರು ಬಳಸಿದಂತಹ ಭಾಷೆಯ ವಿಧ ಹೇಗಿತ್ತು ಅಂತಂದ್ರೆ ತುಂಬಾ ಸರಳವಾದಂತಹ ಭಾಷೆ, ಎಲ್ಲರಿಗೂ ಅರ್ಥ ಆಗುವಂತಹ ಭಾಷೆ. ಮತ್ತು ಬೋಲ್ಚಾಲ್ ಕಿ ಹೇ. ಬೋಲ್ಚಾಲ್ ಅಂತಂದ್ರೆ ಮಾತಾಡುವ ಭಾಷೆ. ನಾವು ಏನು ಮಾತಾಡ್ಲಿಕ್ಕೆ ಭಾಷೆಯನ್ನು ಬಳಸ್ತೇವೆಯೋ ಅದೇ ಭಾಷೆಯ ಪ್ರಯೋಗವನ್ನೇ ಮಾಡ್ತಾ ಹೋಗ್ತಾರೆ ಅವರ ಪದ್ಯದಲ್ಲಿ. ಅಂತಂದ್ರೆ ಮಾತಿಗೂ ಸಾಹಿತ್ಯಕ್ಕೂ ಸ್ವಲ್ಪ ಭಾಷೆ ಭಿನ್ನವಾಗಿ ಬರುತ್ತೆ. ಈಗ ನಾವು ಸಹಜವಾಗಿ ನಾವೇನು ಮಾತಾಡ್ತೇವೆ,
ಈ ಮಾತನ್ನೇ ನಾವೆಲ್ಲವನ್ನು ಬರವಣಿಗೆಯಲ್ಲಿ ತರ್ಲಿಕ್ಕಾಗೋದಿಲ್ಲ. ಬರವಣಿಗೆಯಲ್ಲಿ ಸ್ವಲ್ಪ ಗ್ರಾಂಥಿಕವಾದ ಶಬ್ದಗಳನ್ನ ಜಾಸ್ತಿ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಆದ್ರೆ ಇವರು ಇದು ಏನಿದೆ ಪದ್ಯಗಳಲ್ಲಿ ನಮ್ಮ ಮಾತಾಡುವ ಭಾಷೆಯನ್ನೇ ಜಾಸ್ತಿಯನ್ನ ಬಳಸ್ಕೊಳ್ತಾರೆ. महादेवी प्रसाद द्विवेदी का प्रोत्साहन इनको बहुत मिला. इವರು ಹಿಂದಿ ಅತ್ಯಂತ ಪ್ರಸಿದ್ಧ ಕವಿ ಮಹಾದೇವಿ ಪ್ರಸಾದ್ ದ್ವಿವೇದಿ, ಮಹಾವೀರ್ ಪ್ರಸಾದ್ ದ್ವಿವೇದಿ. ಇವರ ತುಂಬಾ ಪ್ರೋತ್ಸಾಹ ಅವರಿಗೆ ಸಿಕ್ಕತ್ತೆ. ಸರಸ್ವತಿ ಪತ್ರಿಕಾ ಮೇ ಇನ್ಕಿ ಕವಿತಾಯೇ ಛಪ್ನೆ ಲಗಿ. ಸರಸ್ವತಿ ಅನ್ನುವಂತಹ ಪತ್ರಿಕೆ ಆಗ ಹೊರಡ್ತಾ ಇತ್ತು. ಆ ಪತ್ರಿಕೆಯಲ್ಲಿ ಇವರು ಬರೆದಂತಹ ಕವಿತೆಗಳು ಛಪ್ನ ಅಂತಂದ್ರೆ ಮುದ್ರಣಗೊಳ್ಳಲಿಕ್ಕೆ ಪ್ರಾರಂಭವಾಗಿತ್ತು. ಜಗದಾಲೋಕ್ ಇನ್ಕ ಮಹಾಕಾವ್ಯ ಹೇ. ನೋಡಿ ನೆನ್ಪಿಟ್ಕೊಳ್ಳಿ, ಜಗದಾಲೋಕ ಅನ್ನುವಂತಹ ಒಂದು ಕಾವ್ಯ ಏನಿದೆ ಇದು ಮಹಾಕಾವ್ಯ ಅವರದ್ದು. ತುಂಬಾ ದೀರ್ಘವಾದಂತಹ ಕಾವ್ಯ, ದೊಡ್ಡ ಕಾವ್ಯ ಸಂಗ್ರಹ. ಅದು ಸಂಗ್ರಹ ಅಂತಲ್ಲ, ಒಂದು ಕಾವ್ಯದ ಒಂದು ದೊಡ್ಡ ಕಾವ್ಯ, ತೀರಾ 1-2 ಪೇಜ್ ಅಲ್ಲ, ಮಹಾಕಾವ್ಯ. ಅದು ಮಹಾಕಾವ್ಯ ಅಂತಂದ್ರೆ 100 ಗಟ್ಟಲೆ ಪೇಜ್ ಇರುತ್ತೆ. ಇದು ಜಗದಾಲೋಕ ಅಂತ ಅವರದ್ದು ಬರೆದಿರುವಂತದ್ದು ಮಹಾಕಾವ್ಯ. ಮಾಧವಿ, ಮಾನವಿ, कादिम्बिनी, ज्योतिष्मती, संचिता, सुमन, विश्वगीत और ग्रामिका इनके ಮುಕ್ತಕ ಕಾವ್ಯ ಹೇ. ಇದಷ್ಟು ಅವರ ಮುಕ್ತಕ ಕಾವ್ಯ, ಕಾವ್ಯದ ಒಂದು ಪ್ರಕಾರ ಮುಕ್ತಕಗಳು ಅಂತ. ಅದರಲ್ಲಿ ಮಾಧವಿ ಎನ್ನುವಂಥದ್ದು, ಮಾನವಿ, ಆಮೇಲೆ ಕಾದಿಂಬಿನಿ ಅಂತ, ಜ್ಯೋತಿಷ್ಮತಿ ಅಂತ, ಸಂಚಿತ, ಸುಮನ್, ವಿಶ್ವಗೀತ್ ಅವ್ರ ಗ್ರಾಮಿಕಾ ಅನ್ನುವಂಥದ್ದು ಅವರ ಮುಕ್ತ ಕಾವ್ಯಗಳು. ಮೇಲಿಂದು ಜಗದಾಲೋಕ ಅನ್ನುವಂಥದ್ದು ಮಹಾಕಾವ್ಯ. ಇದೆಲ್ಲ ಮುಕ್ತಕ ಕಾವ್ಯಗಳು. ಗ್ರಾಮಿಕಾ ಅವ್ರ ಜಗದಾಲೋಕ ಉತ್ತರ ಪ್ರದೇಶ್ ಸರ್ಕಾರ ಸೆ ಪುರಸ್ಕೃತ ಹೇ. ಈ ಗ್ರಾಮಿಕಾ ಮತ್ತು ಜಗದಾಲೋಕ ಅನ್ನುವಂತಹ ಏನ್ ಪುಸ್ತಕ ಇದೆ, ಮುಕ್ತಕ ಏನಿದೆ, ಮುಕ್ತಕ ಕಾವ್ಯ, ಅದಕ್ಕೆ ಉತ್ತರ ಪ್ರದೇಶ ಸರ್ಕಾರ ಅವರಿಗೆ ಪುರಸ್ಕಾರವನ್ನು ಕೂಡ ನೀಡಿದೆ. ಅವರು ಬರೆದಿರುವಂತಹ ಪದ್ಯ ಶಿಕ್ಷಾ. ಈ ನೀವು ಫೇರ್ ಬರೆಯುವಾಗ ಇವರ ಪರಿಚಯವನ್ನು ಬರ್ಕೊಳ್ತೀರಿ. ಇವರ ಜನ್ಮ ಎಲ್ಲಿ, ಯಾವಾಗ, ತಂದೆ ತಾಯಿ ಯಾರು, ಆ ನಂತರ ಮುಂದೆ ಅವರಿಂದ ಬರೆಯಲ್ಪಟ್ಟಂತಹ ಕವಿತೆಗಳು, ಉನ್ಕೆ ದ್ವಾರ ರಚಿತ್ ಕವಿತಾಯೇ, ಈ ಹೆಸರುಗಳನ್ನ ಬರೆದಿಡಿ. ಇಷ್ಟು ಬರೆದ್ರೆ ಸಾಕು, ಉಳಿದಿದ್ದೆಲ್ಲ ಬೇಡ. ಸೊ ನಾನೊಮ್ಮೆ ಪದ್ಯವನ್ನ ಓದ್ತೇನೆ, ಸರಿಯಾಗಿ ಗಮನಿಸ್ಕೊಳ್ಳಿ. शिशु ने दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा, कितने ही चक्कर खाकर चंगों ने चढ़ना सीखा, उर्छेद कर अपना मुरली ने गाना सीखा, मिट मिट कर वारिधरों ने पानी बरसाना सीखा, तरु गिरिवर से गिर गिर कर नदियों ने बहना सीखा. ಇನ್ನೊಮ್ಮೆ ನೋಡಿ. शिशु ने दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा, कितने ही चक्कर खाकर चंगों ने चढ़ना सीखा, उर्छेद कर अपना मुरली ने गाना सीखा, मिट मिट कर वारिधरों ने पानी बरसाना सीखा, तरु गिरिवर से गिर गिर कर नदियों ने बहना सीखा. ಈ ಪದ್ಯ ಮುಂಚೆ ಇನ್ನೂ ಒಂದ್ 2-3 ಪ್ಯಾರ ಜಾಸ್ತಿ ಇತ್ತು ಮುಂಚಿನ ಸಿಲೆಬಸ್ ನಲ್ಲಿ. ಈಗ ನಿಮ್ಗೆ ಶಾರ್ಟ್ ಮಾಡ್ಕೊಟ್ಟಿದ್ದಾರೆ. ಏನೇ ಇರ್ಲಿ, ಏನು ಈ ಪದ್ಯವನ್ನ ನಾವು ಓದುವ ಅವಶ್ಯಕತೆ ಏನು? इस कविता में कवि अनुभव के द्वारा शिक्षा प्राप्त करने के अनेक उदाहरण प्रस्तुत करते हैं. कवि ಏನಿದಾನೆ ಅಂತಂದ್ರೆ ಇದರಲ್ಲಿ ಅನುಭವದ ಮೂಲಕ ಅನೇಕ ಶಿಕ್ಷಣವನ್ನ ನಾವು ಪಡ್ಕೊಳ್ಬಹುದು. ಅನೇಕ ರೀತಿಯಾದಂತಹ ಕಲಿಕೆ ಆಗುತ್ತೆ ಅನುಭವದಿಂದ, ಅದನ್ನ ನಾವು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಜೀವನದಲ್ಲಿ ಯಶಸ್ಸಿನ ಪ್ರಾಪ್ತಿಗಾಗಿ ನಾವು ಅನೇಕ ಪ್ರಕಾರದ ತೊಂದರೆಗಳನ್ನ ಎದುರಿಸಬೇಕಾಗತ್ತೆ.
ಆ ತೊಂದರೆಗಳನ್ನು ಎದುರಿಸುವಾಗ ಅತ್ಯಂತ ಪರಿಶ್ರಮದಿಂದ ನಾವು ಕಾರ್ಯವನ್ನ ಮಾಡಿದಲ್ಲಿ ನಮಗೆ ಸುಖದ ಪ್ರಾಪ್ತಿಯಾಗುತ್ತೆ ಅನ್ನೋದು ಕೂಡ ತಿಳಿಯುತ್ತೆ. ಹೇಗೆ ನೋಡೋಣ ಬನ್ನಿ. ಶಿಶು ನೆ ದುನಿಯಾ ಮೇ ಆಕರ್, ಜೋ ಶಿಶು ಹೇ, ಶಿಶು ಚೋಟಾ ಬಚ್ಚ, ತಾಯಿಯ ಗರ್ಭದಿಂದ ಹೊರಬಂದಂತಹ ಮಗು, ಚಿಕ್ಕ ಮಗು ಈ ದುನಿಯಾಕ್ಕೆ, ಯಾಕೆಂದ್ರೆ ತಾಯಿಯ ಗರ್ಭದಲ್ಲೇ ಅವನ ಪ್ರಪಂಚ ಆಗಿತ್ತು 9 ತಿಂಗಳು ಮಗುವಿಗೆ. ಆ ಮಗುವಿನ ಆ ಪ್ರಪಂಚದಿಂದ ನಮ್ಮ ಈ ಪ್ರಪಂಚಕ್ಕೆ ಬಂದಾಗ, ಇಸ್ ದುನಿಯಾ ಮೇ ಆಕರ್, ನಮ್ಮ ಪ್ರಪಂಚಕ್ಕೆ ಬಂದಾಗ ಏನ್ ಮಾಡುತ್ತೆ? ಮೊದಲು ಅಳುತ್ತೆ. ಮೊದಲೇ ನಗುವನ್ನ ಶುರು ಮಾಡೋದಿಲ್ಲ ಯಾವ ಮಗು ಕೂಡ. ಮೊದಲೇನ್ ಮಾಡುತ್ತೆ? ಅಳುತ್ತೆ, ತುಂಬಾ ಅಳುತ್ತೆ. ರೋ ರೋ ಕರ್ ಹಸನಾ ಸೀಖಾ. ಯಾಕೆ ಅಳುತ್ತೆ? ಹೊಟ್ಟೆಲಿದ್ದಾಗ ಹಾಗಾದ್ರೆ ಅಳ್ಳಿಲ್ವೋ? ಹೊಟ್ಟೆಲಿದ್ದಾಗ ಅಳ್ಳಿಲ್ಲ, ಹೊರಗೆ ಬಂದ್ಮೇಲೆ ಅಳ್ಲಿಕ್ಕೆ ಪ್ರಾರಂಭವಾಯ್ತು. ನಿಜವಾಗಿಯೂ ಹೊಟ್ಟೆಯಿಂದ ಹೊರಗೆ ಬಂದ್ಮೇಲೆ ಹತ್ತುತ್ತದೆ. ಯಾಕೆ? ಯಾಕೆಂದ್ರೆ ಅದು ಹೊಟ್ಟೆಯಲ್ಲಿ ಒಂದು ಕಂಫರ್ಟ್ ಝೋನ್ ನಲ್ಲಿತ್ತು. ಹೊಟ್ಟೆಯಲ್ಲಿ ಅದರದ್ದೇ ಪ್ರಪಂಚ ಅಲ್ಲ, ಮತ್ತೇನೂ ಇಲ್ಲ. ಅಷ್ಟೇ ದೊಡ್ಡ ಜಾಗದಲ್ಲಿ ಅದು ಮಗು ಗರ್ಭದಲ್ಲಿ ಆನಂದವಾಗಿ ಇತ್ತು 9 ತಿಂಗಳು. ಯಾವಾಗ ಹೊರಗೆ ಬಂತೋ ಅದಕ್ಕೆ ಹೊರ ಪ್ರಪಂಚದ ಎಲ್ಲ ವಾತಾವರಣ ಯಾವುದೋ ಒಂದು ಹೊಸ ವಾತಾವರಣಕ್ಕೆ ಬಂದ್ಬಿಟ್ಟಂಗಾಗತ್ತೆ. ಹಾಗಾಗಿ ಅಲ್ಲಿ ಅಳಲಿಕ್ಕೆ ಪ್ರಾರಂಭವಾಗುತ್ತೆ. ಅದು ಅಡ್ಜಸ್ಟ್ ಆಗೋ ತನಕ ಅದು ಅಳುತ್ತೆ. ಅಲ್ಲಿ ಒಂದು ಸ್ವಲ್ಪ ದಿನಗಳ ಕಾಲ ಅದು ಅಳ್ತಾನೆ ಇರುತ್ತೆ. ಹತ್ತೆ ಒಂದು 3 ತಿಂಗಳ, 4 ತಿಂಗಳ, 2.5 3 ತಿಂಗಳ ಹೊತ್ತಿಗೆ ಆ ಮಗು ಏನ್ ಮಾಡುತ್ತೆ? ಒಂದು ಸಣ್ಣ ಕಿರು ನಗುವನ್ನ ಬೀರ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಹೇಳ್ತಾ ಇದ್ದಾನೆ ಕವಿ, ಶಿಶು ಇಸ್ ದುನಿಯಾ ಮೇ ಆಕರ್ ರೋ ರೋ ಕರ್ ಹಸನಾ ಸೀಖಾ. ಹತ್ತು ನಗೋದನ್ನ ಕಲಿತುಕೊಂಡಿತು. ಹಾಗೆ ಲಘು ಹೋಕರ್ ಬಢನಾ ಸೀಖಾ. ಲಘು ಚಿಕ್ಕ, ಲಘು ಅಂತಂದ್ರೆ ಸಣ್ಣ ಅಂತ ಅರ್ಥ. ಹೋಕರ್ ಸಣ್ಣ ಸಣ್ಣ ಹೆಜ್ಜೆಯನ್ನ ಇಟ್ಟೆ ಆ ಮಗು ಏನ್ ಮಾಡ್ತು? ಆ ನಂತರ ಬಢನಾ ಸೀಖಾ, ಮುಂದೆ ಹೋಗೋದನ್ನ ಕಲ್ತ್ಕೊಂತು. ನೋಡಿ, ಮಗುವನ್ನ ಒಂದ್ಬರಿ ಗಮನಿಸ್ ನೋಡಿ. ಹಿಳ್ಳೆಯಾಗಿರುವಾಗ ನಿಧಾನಕ್ಕೆ ತೆವಳುತ್ತಾರೆ. ಮೊದಲು ಕಮಚ ಹಾಕೊಳ್ತಾರೆ, ಆ ನಂತರ ತೆವಳಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಆ ನಂತರ ಅಂಬೆಗಾಲು ಇಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ನಿಧಾನವಾಗುತ್ತೆ, ಅದು ಸ್ಪೀಡ್ ಆಯ್ತು. ಒಂದೊಂದೇ ಹೆಜ್ಜೆ ಎತ್ತಿ 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 ಇಡ್ಲಿಕ್ಕೆ ಶುರು ಮಾಡ್ತಾರೆ. ಆ ನಂತರ ಸ್ವಲ್ಪ ಸ್ಪೀಡ್ ಆಗಿ ಓಡಾಡ್ತಾರೆ, ಆ ನಂತರ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದು ಸ್ಟೆಪ್ ಬೈ ಏನ್ ಮಾಡುತ್ತೆ ಮಗು? ಒಂದೊಂದನ್ನೇ ಕಲ್ತುಕೊಳ್ತಾ ಬರುತ್ತೆ. ಎಲ್ಲದಕ್ಕೂ ಆ ಚಿಕ್ಕ ಚಿಕ್ಕ ಹೆಜ್ಜೆಗಳೇ ಮುಖ್ಯ, ಯಾವುದೇ ಕೆಲಸ ಇರಲಿ. ಹಾಗಾಗಿ ಧನಿಕನಾಗಬೇಕು ಅಂತಂದ್ರೆ ಸ್ವಲ್ಪ ಸ್ವಲ್ಪವೇ ಸೇರಿಸಬೇಕು, ಸ್ವಲ್ಪ ಸ್ವಲ್ಪ ಸೇರಿ ಅದು ನಾವು ದೊಡ್ಡದಾಗಿ ನೋಡ್ಬೋದು. ಲಘು ಹೋಕರ್ ಬಡನಾ ಸೀಖಾ. ಸಣ್ಣ ಸಣ್ಣ ಹೆಜ್ಜೆಯಿಂದಲೇ ಆ ಮಗು ಮುಂದೆ ಹೋಗೋದನ್ನ ಕಲ್ತ್ಕೊಂತು. ಆ ನಂತರ ಗಿರ್ ಚಲ್ನಾ ಸೀಖಾ. ಮಗು ಒಮ್ಮಿಂದೊಮ್ಮೆಲೆ ಓಡೋಗ್ಲಿಕ್ಕೆ ಶುರು ಮಾಡ್ಬಿಡ್ತಾ. ಕಲಿತ ತಕ್ಷಣ ಒಂದೊಂದೇ ಹೆಜ್ಜೆ ಇಡುವುದನ್ನ ಕಲಿತು ಅಂತಾದ್ರೆ ಏನಾಗುತ್ತೆ? ಬೀಳುತ್ತೆ. ಅದಕ್ಕೆ ಬ್ಯಾಲೆನ್ಸ್ ಸಿಗೋದಿಲ್ಲ. ಬ್ಯಾಲೆನ್ಸ್ ಸಿಗುವಷ್ಟೊತ್ತು ಅವಳು ಏನ್ ಮಾಡುತ್ತೆ? ಪ್ರಯತ್ನ ಮಾಡ್ತಾ ಇರುತ್ತೆ. ಆ ಪ್ರಯತ್ನ ನಂತರ ಬ್ಯಾಲೆನ್ಸ್ ಸಿಕ್ತು ಅಂತಂದ್ರೆ ಅದು ಆರಾಮಾಗಿ ಓಡಾಡುತ್ತೆ. ಬ್ಯಾಲೆನ್ಸ್ ಸಿಗದೆ ಇರುವಾಗ 4 ಹೆಜ್ಜೆ ನಡೆದು ಅಲ್ಲೇ ಕುಸಿದು ಕುತ್ಕೊಂಡ್ಬಿಡುತ್ತೆ. ಇಲ್ಲ ಓಡುವಾಗ ಬೀಳುತ್ತೆ. ಬಿತ್ತು ಅಂತಂದ್ರೆ ನಿಂತ್ಕೊಳ್ಳೋದಿಲ್ಲ ಆ ಮಗು ಅಲ್ಲಿಗೆ. ನಾ ಬಿದ್ದುಬಿಟ್ಟೆ, ಇನ್ನು ನನ್ನ ಹತ್ರ ಸಾಧ್ಯವೇ ಇಲ್ಲ. ಮತ್ತೆ ಏಳುತ್ತೆ, ಮತ್ತೆ ಮುಂಸಾಗುತ್ತೆ. ಇದೇ ಜೀವನ. ಏನೋ ಒಂದು ಪೆಟ್ಟು ತಿಂದ್ವಿ, ಏನೋ ಒಂದು ತೊಂದರೆ ಆಯ್ತು ಅಂತಂದ್ರೆ ಅಲ್ಲಿಗೆ ನಿಲ್ಲುವಂಥದ್ದಲ್ಲ. ನಾವೇನ್ ಮಾಡ್ಬೇಕು? ಅದನ್ನ ಜಯಿಸ್ಕೊಂಡು ಮುಂದೆ ಹೋಗ್ಬೇಕು. ಹಾಗಾಗಿ ಗಿರ್ಕರ್ ಚಲನಾಸೀಕ. ಮಗು ಬಿದ್ದು 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 ಆಮೇಲೆ ನಡೆಯೋದನ್ನ ಕಲಿಯುವಂಥದ್ದು. ಸೀದಾ ಆರಾಮ್ಸೆ ನಡೆದು ಬಿಡೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ ನೋಡಿ ಇನ್ನೊಮ್ಮೆ, ಶಿಶುನೇ ದುನಿಯಾ ಮೇ ಆಕರ್ ರೋ ರೋ ಕರ್ ಹಸನಾ ಸೀಖಾ, ಲಘು ಹೋಕರ್ ಬಡನಾ ಸೀಖಾ, ಗಿರ್ ಕರ್ ಚಲ್ನಾ ಸೀಖಾ. ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಸಿಂಪಲ್ ಇದೆ. ರೋ ರೋ ಕರ್ ಹತ್ತು ಹಸನಾ ನಗೋದನ್ನ ಕಲಿತು. ಲಘು ಹೋಕರ್ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಟ್ಟು, ಬಢನಾ ಸೀಖಾ ಮುಂದೆ ಸಾಗೋದನ್ನ ಕಲ್ತ್ಕೊಂತು. ಗಿರ್ ಕರ್ ಬಿದ್ದು ಬಿದ್ದು ಚಲನಾ ಸೀಖಾ ನಡೆಯೋದನ್ನ ಕಲ್ತ್ಕೊಂತು. ಸರಿ, ಕಲ್ತ್ಕೊಂತು ಅಂತ ಕಲಿಯುವಿಕೆಯನ್ನ ಹೇಳ್ದ. ಇನ್ನು ಮುಂದೆ ಏನ್ ಹೇಳ್ತಾ ಇದ್ದಾನೆ? ಕಿತನೆ ಹಿ ಚಕ್ಕರ್ ಖಾಕರ್. ಕಿತನೆ ಹಿ ಎಷ್ಟೊಂದು, ಕಿತನೆ ಹಿ ಚಕ್ಕರ್. ಚಕ್ಕರ್ ಅಂತಂದ್ರೆ ಮುಜೆ ಚಕ್ಕರ್ ಆ ರಹಾ ಹೇ. ಚಕ್ಕರ್ ತಲೆ ತಿರುಗೋದು, ಸುತ್ತುವರಿಯುವಂಥದ್ದು. ಚಕ್ಕರ್ ಲಗಾನ. ಚಕ್ಕರ್ ಆನಾ ಮುಜೆ ಆನಾ, ಚಕ್ಕರ್ ಲಗಾನ ಮತ್ತೊಬ್ಬನ ಸುತ್ತೊಯ್ಯೋದು. ಅಬ್
सूर्य का चक्कर शनि चंद्र बुध इत्यादि अनेक ग्रह करते हैं ना, चक्कर लगाना ಸುತ್ತುವರಿಯುವಂಥದ್ದು. कितने ही चक्कर खाकर ಎಷ್ಟೊಂದು ಸುತ್ತನ್ನ ಒರೆದು ಚಂಗೋನಿ, ಚಂಗ ಯಾನೆ ಕ್ಯಾ ಹೇ, ಗಾಳಿಪಟ. ಗಾಳಿಪಟವನ್ನ ಹಾರಿಸಿದ ನೆನಪು ಮಾಡ್ಕೊಳ್ಳಿ, ಹಾರಿಸಿದಂತ ನೆನಪಿದ್ರೆ ನಿಮ್ಗೆ. ಗಾಳಿಪಟವನ್ನ ನೀವು ಎಳೆದುಕೊಂಡು ಹೋಗ್ತೀರಿ, ದಾರವನ್ನ ನಿಧಾನಕ್ಕೆ ಬಿಡ್ತಾ 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 ಹೋಗ್ತೀರಿ, ಓಡಿ ಫಸ್ಟ್ ಸ್ವಲ್ಪ ಹಾರಿಸ್ಕೊಂಡು. ಅದು ಮೇಲೆ ಹೋಗುವಾಗ ಗಾಳಿಪಟ ರೌಂಡ್ ಹೊಡ್ಕೊಳ್ಳಿಕ್ ಶುರುವಾಗುತ್ತೆ. ಸೀದಾ ಎಲ್ಲ ಮೇಲೆ ಹೋಗ್ಬಿಡುತ್ತೆ ಅಂತಲ್ಲ, ಕೆಲವೊಂದಷ್ಟು ಗಾಳಿಪಟ ಏನಾಗುತ್ತೆ ಸುತ್ತೋಡು ಇರುತ್ತೆ. ನಿಮ್ ಕಂಟ್ರೋಲ್ ನೀವು ಅದನ್ನ ಸರಿ ಮಾಡ್ತಾ ಇರ್ತೀರಿ. ಹಾಗಾಗಿ ಹೇಳ್ತಾ ಇದ್ದಾನೆ, ಚಂಗೋನೆ ಚಡನಾ ಸೀಕ ಕಿತ್ನೆ ಹಿ ಚಕ್ಕರ್ ಖಾಕರ್. ಚಂಗೋನೆ, ಚಂಗ ಅಂತಂದ್ರೆ ಗಾಳಿಪಟ, ಚಡನ ಸೀಕ, ಚಡನ ಅಂತಂದ್ರೆ ಹತ್ತೋದು, ಮೇಲೆ ಏರೋದನ್ನ ಕಲ್ತ್ಕೊಂಡ್ವು. ಅವಕ್ಕೂ ಒಂದು ಕಲಿಕೆ ಇದೆ ಅಂತ ಹೇಳ್ತಾ ಇದ್ದಾನೆ ಕವಿ. ಈ ಗಾಳಿಪಟ ಎಳ್ಕೊಂಡು ಹೋಗುವಾಗ, ಹೋಗುವಾಗ ಅಲ್ಲಲ್ಲಲ್ಲಲ್ಲೇ ರೌಂಡ್ 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 ಹೊಡೆಯುತ್ತೆ. ಅದ್ ಮೇಲ್ ಹೋದ್ಮೇಲೆ, ಫುಲ್ ಮೇಲೆ ಹೋದ್ಮೇಲೆ ಒಂದು ಲೆವೆಲ್ ಅಲ್ಲಿ ಹೋಗುತ್ತೆ ಚಂದ ಮಾಡಿ. ಆದ್ರೆ ಹೋಗುವ ಪೂರ್ವದಲ್ಲಿ ಅದು ಕೂಡ ರೌಂಡ್ ವೃತ್ತಾಕಾರವಾಗಿ ಹೊಡ್ಕೊಂಡೆ ಮೇಲೆ ಇರುತ್ತೆ. ಚಡನ ಸೀಕ. ಹಾಗೆ ಛೇದಕರ್ ಅಪನ, ಛೇದಕರ್, ಉರ್ ಅಂತಂದ್ರೆ ಎದೆ. ಓಕೆ, ಉರ್ ಎದೆ. ಉರ್ಛೇದಕರ್, ಛೇದನ ಅಂತಂದ್ರೆ ಛಿದ್ರ ಮಾಡಿ, ರಂಧ್ರ ಮಾಡಿ, ಎದೆಯನ್ನ ರಂಧ್ರ ಮಾಡಿಕೊಂಡು ಅಪನ ಉರ್ಛೇದಕರ್ ಮುರುಳಿನೇ ಗಾನ ಸೀಕ. ಮುರುಳಿ ಅಂತಂದ್ರೆ ಕೊಳಲು. ಈ ಕೊಳಲು ಏನಿದೆ ಅಂತಂದ್ರೆ ಹಾಡು ಹೇಳೋದನ್ನ ಕಲ್ತ್ಕೊಂಡು. ನೀವು ಒಂದು ಸಿಂಪಲ್ ಆದ ಒಂದು ಬಾಂಬು ಇದೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಏನು ಬಿದಿರಿನ ಅಂಡೆ ಇದೆ ಅಂತ ಇಟ್ಕೊಳ್ಳಿ. ಅದು ನಾರ್ಮಲ್ ಆಗಿ ಎಲ್ಲೂ ಆ ಕಡೆ ಈ ಕಡೆ ಹೋಲ್ ಇದೆ ಅಂತ ಆದ್ರೆ, ಈ ಕಡೆಯಿಂದ ಉಸಿರು ಮುಂದ್ಗಡೆ ಗಾಳಿ ಹೋಗುತ್ತೆ ತಾನೆ. ಹಾಗಾಗಿ ಈಗ ನೀವು ಅದು ಕೊಳಲಾಗಬೇಕು ಅಂತಂದ್ರೆ ಏನಾಗಬೇಕು, ಮಧ್ಯದಲ್ಲಿ ಅದಕ್ಕೆ ಸರಿಯಾದ ಕ್ರಮದಲ್ಲಿ, ಸರಿಯಾದ ಅಳತೆಯಲ್ಲಿ, ಮಾಪನದಲ್ಲಿ ಅದಕ್ಕೆ ಹೋಲ್ ಬೀಳ್ಬೇಕು, ಅದಕ್ಕೆ ಛಿದ್ರ ಬೀಳ್ಬೇಕು. ಎಲ್ಲೆಲ್ಲೋ ಹೇಗೇಗೋ ಇಟ್ರಲ್ಲ ಅದು ಸರಿಯಾದ ಸ್ವರವನ್ನ ಹೊರಡಿಸೋದಿಲ್ಲ. ಎಷ್ಟೋ ಹೋಲ್ ಇದೆ, ಸರಿಗಮಪ ಎಲ್ಲದಕ್ಕೂ ಒಂದೊಂದು ಹೋಲ್ ಹೊಡೆದು ಎಲ್ಲೆಲ್ಲೋ ಹೋಲ್ ಇಟ್ಬಿಡೋಣ ಅಂತಂದ್ರಲ್ಲ, ಅದಕ್ಕೆ ಬೇಕಾದ ನಿರ್ದಿಷ್ಟವಾದ ಸ್ವರವನ್ನು ಹೊರಡಿಸೋದಿಲ್ಲ ಅದು. ಆದ್ರೆ ಕೊಳಲಿನಿಂದ ಸ್ವರ ಹೊರಹೊಮ್ಮಬೇಕು ಅಂತ ಆದ್ರೆ ಅದಕ್ಕೆ ಛಿದ್ರವನ್ನ ಮಾಡಲೇಬೇಕು, ಛೇದವನ್ನ ಮಾಡಲೇಬೇಕು, ಹೋಲನ್ನ ಇಡ್ಲೇಬೇಕು. ಅದನ್ನ ಇಟ್ಟಿಟ್ಟೆ ಆ ಮುರುಳಿ, ಆ ಕೊಳಲು ಅನ್ನೋದು ಹಾಡೋದನ್ನ ಕಲಿಯುತ್ತೆ. ಇಲ್ದಿದ್ರೆ ಆ ಕೊಳಲು ಬರೀ ಕೋಲು, ಅಂಡೆ, ಮತ್ತೇನು ಇಲ್ಲ. ಅದ್ರ ಮೇಲೆ ಹೋಲ್ ಹೊಡೆದ ಮೇಲೆ ಅದಕ್ಕೆ ಅದರಿಂದ ಧ್ವನಿ ಹೊರಗೆ ಬರ್ಲಿಕ್ಕೆ ಪ್ರಾರಂಭವಾಗುತ್ತೆ. ಆಗ ಅದು ಹಾಡು ಹೇಳೋದನ್ನ ಕಲ್ತ್ಕೊಳ್ಳೋದು. ಹಾಗಾಗಿ ಹೇಳ್ತಾ ಇದ್ದಾನೆ, ಕಿತನೆ ಹಿ ಚಕ್ಕರ್ ಖಾಕರ್ ಚಂಗೋನೆ ಚಡನಾ ಸೀಕ. ಬಹಳಷ್ಟು ವೃತ್ತವನ್ನ ಹಾಕಿ 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 ಈ ಗಾಳಿಪಟ ಅನ್ನೋದು ಮೇಲೆ ಇರೋದನ್ನ ಕಲ್ತ್ಕೊಳ್ಳುತ್ತೆ. ಹಾಗೆ ಬಹಳಷ್ಟು ತನ್ನ ಎದೆಗೆ ಏನು ಛಿದ್ರ ರಂಧ್ರವನ್ನ ಮಾಡಿಕೊಂಡು ಮುರುಳಿ ಕೊಳಲು ಅನ್ನೋದು ಹಾಡು ಹೇಳೋದನ್ನ ಕಲ್ತ್ಕೊಳ್ಳುತ್ತೆ. ನೋಡಿ, ಎಲ್ಲೆಲ್ಲಿಂದ ಏನೇನೋ ಕಲ್ತ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇನ್ನೂ ನೋಡಿ, ಇನ್ನೂ ಹೇಳ್ತಾ ಇದ್ದಾನೆ, ಮಿಟ್ ಮಿಟ್ ಕರ್ವಾರಿಧರೋನೆ. ಮಿಟ್ನ ಅಂತಂದ್ರೆ ಕರಗೋದು ಅಂತ ಅರ್ಥ. ಮಿಟ್ನ ಅಂತಂದ್ರೆ ನಾಶವಾಗೋದು ಅಂತ ಅರ್ಥ. ಮಿಠನ ಸರಿ. ಮಿಟ್ ಮಿಟ್ ಕರ್, ಕರಗಿ ಕರಗಿ. ವಾರಿಧರ್, ವಾರಿ ಅಂತಂದ್ರೆ ನೀರು. ವಾರಿಧರ್ ಅಂತಂದ್ರೆ ನೀರನ್ನ ಸಂಗ್ರಹಿಸಿಕೊಂಡು ಇಟ್ಕೊಂಡಿರುವವನು ವಾರಿಧರ್. ಯಾರು? ಮೋಡಗಳು. ಮೋಡಗಳೇನಿವೆ, ವಾರಿಧರ್ ಯಾನೆ ಮೇಘ, ಮೋಡ ಅಂತ ಅರ್ಥ. ಮಿಟ್ ಮಿಟ್ ಕರ್ ಪಾನಿ ಬರ್ಸಾನ ಸೀಖ. ಮೋಡಗಳು ಅಳಿದು ಅಳಿದು ನೀರನ್ನ ಕೆಳಗೆ ಬೀಳಿಸ್ತವೆ. ಬರ್ಸಾನ ಅಂತಂದ್ರೆ ಸುರಿಸುವಂಥದ್ದು. ಬರ್ಸಾನ ಶಬ್ದಕ್ಕೆ ಸುರಿಸುವುದು. ನೀರು ಸುರಿಬೇಕು ಅಂತಂದ್ರೆ ಆ ಮೋಡ ಕರಗಬೇಕು. ಮೋಡ ಇದ್ದಂಗೆ ಇದ್ದು ಬಿಟ್ರೆ ನೀರು ಕೆಳಗೆ ಬರೋದಿಲ್ಲ, ಮಳೆ ಬರೋದಿಲ್ಲ. ನೀರನ್ನ ಕೆಳಗೆ ಕಳಿಸೋದನ್ನ ತಾನು ಅಳಿದು ಅಳಿದು ಆ ಮೋಡ ಏನ್ ಮಾಡುತ್ತೆ, ನಮಗ್ ಕೊಡುತ್ತೆ. ಅಳಿಯೋದು ಕೂಡ ಒಂದು ಕ್ರಮ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕಡಿಮೆ ಮಾಡ್ಕೊಳ್ಳೋದ್ರಿಂದನೂ ಕೂಡ ಏನೋ ಒಂದು ಪ್ರಯೋಜನ ಆಗುತ್ತೆ. ಮಿಟ್ ಮಿಟ್ಕರ್ ವಾರಿಧರೋನೆ ಪಾನಿ ಬರ್ಸಾನ ಸೀಖ. ತರು ಗಿರಿವರಸೆ ಗಿರ್ಗಿರ್ಕರ್. ತರು ಗಿರಿವರ್, ತರು ಅಂತಂದ್ರೆ ಗಿಡ ಮರಗಳು ಅಂತ, ಮರ ಅಂತ ಅರ್ಥ. ತರು ಅನ್ನೋ ಶಬ್ದ ಅರ್ಥ ಮರ. ಗಿರಿವರ್ ಅಂತಂದ್ರೆ ಪರ್ವತಗಳು, ಅಂದ್ರೆ ಅರಣ್ಯ ಪರ್ವತಗಳು. ಗಿರಿವರ್ ಶಬ್ದಕ್ಕೆ ಅರ್ಥ ಪರ್ವತ್. ಅರಣ್ಯ ಮತ್ತು ಗುಡ್ಡ ಬೆಟ್ಟಗಳಿಂದ ಸೆ ಗಿರ್ಗಿರ್ಕರ್,
ಬಿದ್ದು ಬಿದ್ದು ಗಿರನ್ನ ಬೀಳೋದು, ಬಿದ್ದು ಬಿದ್ದು ನದಿಯೋನೇ ಬಹನಾ ಸೀಖಾ. ನದಿಗಳು ಕೂಡ ಹರಿಯೋದನ್ನ ಹೇಗ್ ಕಲ್ತು? ಎಲ್ಲೆಲ್ಲೋ ಹುಟ್ಟುತ್ತವೆ, ಯಾವ್ಯಾವುದೋ ಮೂಲದಲ್ಲಿ ಹುಟ್ಟು ಬರುವಂತಹ ನದಿಗಳು ಕಾಡಿನಲ್ಲಿ, ಗುಡ್ಡ ಬೆಟ್ಟದಲ್ಲಿ ಎಲ್ಲ ಕಡೆ ಹರ್ಕೊಂಡು ಬಂದು 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 ಜಿಗಿದು ಎಷ್ಟೋ ಪ್ರಪಾತಗಳನ್ನ ಕಂಡು ಬಿದ್ದು ಸಾಗಿ 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 ಸಮುದ್ರವನ್ನ ಬಂದು ಸೇರ್ಕೊಳ್ತಾವಲ್ವಾ. ಈ ಬಂದು ಸೇರ್ಕೊಳ್ಳುವಾಗ ಬಹಳಷ್ಟು ತೊಂದರೆಯನ್ನ ಅವು ಅನುಭವಿಸ್ತವೆ. ತರು ಗಿರಿವರಸೆ ಗಿರ್ಗಿರ್ಕರ್, ಅರಣ್ಯ ಮತ್ತು ಪರ್ವತ ಪ್ರದೇಶಗಳಿಂದ ಬಿದ್ದು 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 ನದಿಗಳು ತಮ್ಮ ಹರಿಯುವಿಕೆಯನ್ನ ಬಹನ, ಹರಿಯೋದು. ಬಹನ ಅಂತಂದ್ರೆ ಹರಿಯೋದು. ಬಹನ, ಬಹನ್ ಶಬ್ದ ಅಕ್ಕ ಅಂತ ಅಥವಾ ತಂಗಿ ಅಂತ, ಸೋದರಿ ಅಂತ ಅರ್ಥ. ಇಲ್ಲಿ ಬಹನ ಅನ್ನೋ ಶಬ್ದ ಅರ್ಥ ಹರಿಯುವಿಕೆ ಅಂತ ಅರ್ಥ. ನದಿಗಳು ಹರಿಯೋದನ್ನ ಕಲ್ತಿದ್ದು ತಾವು ಬಿದ್ದು ಬಿದ್ದೆ, ಎಲ್ಲೆಲ್ಲೋ ಬಿದ್ದು ಎದ್ದು ಎದ್ದು ಬಿದ್ದು ಬಂದು ಹರಿಯೋದನ್ನ ಕಲ್ತ್ಕೊಂಡ್ವು. ನೋಡಿ ಎಷ್ಟು ಸೊಗಸಾಗಿ ಕವಿಯ ಕಲ್ಪನೆ ಅಂತ. ಪ್ರಕೃತಿಯನ್ನ ಅವನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾನೆ. ನಾವು ಅರ್ಥ ಅಷ್ಟೇ ಮಾಡ್ಕೊಳ್ಬೇಕು. ಎಲ್ಲದರಲ್ಲೂ ನಾವು ಕಲಿಯುವಿಕೆ ಅನ್ನೋದಿದೆ, ಎಲ್ಲದರಿಂದಲೂ ನಮ್ಗೆ ಕಲಿಯುವಿಕೆ ಅನ್ನೋದು ಸಿಗತ್ತೆ. ಹಾಗಾಗಿ ಪ್ರಕೃತಿಯನ್ನ ನೋಡಿ ಕಲಿಬೇಕು, ಆಸ್ವಾದಿಸಿ ಕಲಿಬೇಕು, ಅದ್ರ ಜೊತೆಗೆ ಜೀವನ ಮಾಡೋದನ್ನ ಕಲ್ತ್ಕೊಳ್ಬೇಕು. ಆಗ ನಾವು ನಿಜವಾಗಿ ಈ ಪ್ರಕೃತಿಗೆ ಬೇಕಾದ ವ್ಯಕ್ತಿ ಆಗ್ತೇವೆ. ಪ್ರಕೃತಿಯನ್ನ ಹಾಳು ಮಾಡಿ ನಾವು ಬದುಕಲಿಕ್ಕೆ ಹೋದ್ರೆ ನಾವು ಈ ಪ್ರಕೃತಿಗೆ ಬೇಡವಾದವನ್ನ ಆಗ್ಬಿಡ್ತೇವೆ. ಅದ್ರ ಜೊತೆಗೆ ನಾವು ಪ್ರಾಣಿಯ ಹಾಗೆ, ನಾವು ಪ್ರಾಣಿ ಹೆಂಗೆ ಇರ್ಬೇಕು ಅಂತಲ್ಲ, ಪ್ರಾಣಿಗಳು ಹೇಗೆ ಪ್ರಕೃತಿಯನ್ನು ಹಾಳು ಮಾಡ್ಕೊಳ್ಳೋದಿಲ್ವೋ ನಾವು ಹಾಗೆ ಹಾಳು ಮಾಡ್ಕೊಳ್ಬಾರದು. ಅವಕ್ಕೆ ಅವಶ್ಯಕತೆ ಇರೋದಷ್ಟನ್ನೇ ಅವು ಸ್ವೀಕಾರ ಮಾಡ್ತವೆ. ಈಗ ನೀವು ನೋಡಿ, 10 ದನಗಳನ್ನ ತಂದಿಡಿ, ಒಂದು ಹುಲಿಯನ್ನ ತಂದಿಡಿ. ಆ ಹುಲಿ ಏನ್ ಮಾಡುತ್ತೆ ಅಂತಂದ್ರೆ ಆ 10 ದನವನ್ನು ಒಮ್ಮೆಲೆ ಕೊಂದ್ಕೊಂಡ್ ಬಿಡೋದಿಲ್ಲ. ತನಗೆ ಹಸುವಾಗಿದೆ ಅಂತಂದ್ರೆ ಯಾವ್ದಾದ್ರು ಒಂದ್ ದನವನ್ನ ಕೊಂದು ತಿನ್ನುತ್ತೆ, ಉಳಿದ 9 ಹಾಗೆ ಇರ್ತವೆ. ಒಂದೇ ದಿವಸ ಅಷ್ಟು ಕೊಂದು ಇಟ್ಕೊಂಡು ಸುಖಾಸ್ ತಿನ್ನುವಂತ ಮಾಡೋದಿಲ್ಲ. ನಾವು ನಮಗ್ ಬೇಕು, ವರ್ಷಗಟ್ಟಲೆ ಬೇಕಾಗುವಷ್ಟು ನಾವು ತಂದು ಇಟ್ಕೊಳ್ತೀವಿ. ಪ್ರಕೃತಿ ಅವಕ್ಕೆ ಗೊತ್ತಿದೆ ನಾನು ಹೆಂಗ್ ಜೀವನ ಮಾಡ್ಬೇಕು. ನಾವು ಹಂಗಲ್ಲ, ಎಲ್ಲವನ್ನು ಸಂಗ್ರಹಿಸಿ ಇಡುವಂತ ಪ್ರವೃತ್ತಿ. ಆ ಸಂಗ್ರಹದಿಂದಲೇ ನಾವೇನಾಗ್ತೇವೆ ಕೇಳಿದ್ರೆ ಆಮೇಲೆ ಅದು ನಮ್ಗೆ ಸಿಗುತ್ತೋ ಬಿಡುತ್ತೋ ಏನು ಗೊತ್ತಿಲ್ಲ. ಆ ಸಂಗ್ರಹ ಮಾತ್ರ ಹಾಳಾಗುವುದು. ನಾವು ಅದಕ್ಕಾಗೆ ದುಡಿತಾ ಇರ್ತೇವೆ, ಕಷ್ಟಪಡ್ತಾ ಇರ್ತೇವೆ, ಬಹಳಷ್ಟು ಏನೋ ದೊಡ್ಡ ಗಂಟು ಮಾಡಬೇಕು ಅಲ್ಲ. ಪ್ರಕೃತಿಗೆ ನಾವು ಪ್ರಕೃತಿ ಸಹಜವಾಗಿ ಏನು ಅಂತಂದ್ರೆ ಗಿಡ ಮರಗಳನ್ನ ಕಡಿಯದೆ ಮನೆ ನಿರ್ಮಾಣ ಮಾಡ್ಕೊಳ್ಳೋದು, ನದಿಗಳಿಗೆ ತೊಂದರೆ ಕೊಡೋದಂಗೆ ನೀರನ್ನ ಬಳಸ್ಕೊಳ್ಳೋದು, ಆ ತರದ್ ಯಾವ ಕೆಲಸವೂ ನಮ್ಮಿಂದ ಆಗ್ತಾ ಇಲ್ಲ. ಎಲ್ಲವೂ ಅದರ ವಿರುದ್ಧವಾಗಿಯೇ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಅವರ ಹರಿವಿಕೆಯನ್ನ ಪ್ರತಿಯೊಂದನ್ನು ಕಲಿತಾ ನಮ್ಮ ಜೀವನವನ್ನು ಮಾಡ್ಬೇಕು. ಅದನ್ನೇ ಠಾಕೂರ್ ಗೋಪಾಲ ಶರಣ ಸಿಂಹ ಅವರು ತಮ್ಮ ಶಿಕ್ಷಾ ಅನ್ನೋ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಸರಳವಾಗಿದೆ ಪದ್ಯ, ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಶಬ್ದಾರ್ಥ ನೋಡಿ, ದುನಿಯಾ ಶಬ್ದಾರ್ಥ ಜಗತ್, ಸಂಸಾರ ಅಂತ. ಲಘು ಅಂತಂದ್ರೆ ಛೋಟ, ಚಂಗ್ ಅಂತಂದ್ರೆ ಪತಂಗ್ ಗಾಳಿಪಟ, ಉರ್ ಅಂತಂದ್ರೆ ಛಾತಿ ಸೀನಾ ಎದೆ, ವಾರಿಧರ್ ಅಂತಂದ್ರೆ ಬಾದಲ್ ಮೇಘ ಮೋಡ, ಗಿರಿ ಅಂತಂದ್ರೆ ಪರ್ವತ, ಛೇದ ಶಬ್ದಾರ್ಥ ಛಿದ್ರ ಹೋಲ್ ಅಂತ ಅರ್ಥ, ಸುರಾಖ್ ಅಂತ ಶಬ್ದ, ಸುರಾಖ್ ಅಂತ ಹೊಸ ಶಬ್ದ ನಿಮಗೆ ನೋಡಿ. ಸುರಾಖ್ ಅಂತಂದ್ರೆ ರಂಧ್ರ ಅಂತ ಅರ್ಥ. ಚಕ್ಕರ್ ಖಾನಾ ಅಂತಂದ್ರೆ ಇದರ್ ಉಧರ್ ಘೂಮ್ನ, ಆ ಕಡೆ ಈ ಕಡೆ ತಿರುಗುವಂಥದ್ದು. ಸೊ ಮೊದಲನೇ ಪ್ರಶ್ನೆ ಏನಿದೆ, ಶಿಶುನೆ ರೋ ರೋಕರ್ ಕ್ಯಾ ಸೀಖಾ, ಶಿಶುನೆ ರೋ ರೋಕರ್ ಹಸ್ನಾ ಸೀಖಾ, शिशु ने लघु होकर क्या सीखा, शिशु ने लघु होकर बढ़ना सीखा, शिशु ने चलना कैसे सीखा, शिशु ने गिर गिर कर चलना सीखा, शिशु ने सब कुछ कहां आकर सीखा है, शिशु ने सब कुछ इस दुनिया में आकर सीखा है, शिशु ने सब कुछ दुनिया में आकर सीखा है। चंगों ने क्या सीखा है, चंगों ने चढ़ना सीखा है, चंग गालिपಟ. आमेले मुरली ने गाना कैसे सीखा है, मुरली ने अपना उर छेद कर गाना सीखा है। वारिधरों ने पानी बरसाना कैसे सीखा है, वारिधरों ने
मिट मिट कर पानी बरसाना सीखा है। नदियों ने बहना कैसे सीखा है। नदियों ने तरु गिरिवर से गिर गिर कर, तरु गिरिवर से गिर गिर कर बहना सीखा है। दो तीन वाक्यों में उत्तर लिखिए। शिशु ने दुनिया में आकर क्या पहले क्या क्या सीखा है और कैसे सीखा है। ಮೊದಲನೇ ಪ್ಯಾರಾದಲ್ಲಿದೆಯಾ ನೋಡಿ, ಅದೇ ತರದ ಉತ್ತರ। ಶಿಶುನೆ दुनिया में आकर पहले रो रो कर हंसना सीखा, पहले रो रो कर हंसना सीखा है। लघु होकर बढ़ना सीखा है, लघु होकर बढ़ना सीखा है। गिर गिर कर चलना सीखा है, गिर गिर कर चलना सीखा है। ಇದು ಉತ್ತರ। पानी कैसे बरसता है, नदियां कैसे बहती हैं। पानी वारिधरों के मिटने से, ಸರಿಯಾಗಿ ಬರ್ ನೋಡ್ಕೊಳ್ಳಿ, पानी वारिधरों के मिटने से बरसता है। पानी वारिधरों के मिटने से बरसता है। नदियां तरु गिरिवर से गिर गिर कर बहना बहती है। नदियां तरु गिरिवर से गिर गिर कर बहती है। अनंतर अनुरूपता शब्द चंग चढ़ना, वारिधर, वारिधर मिठना, वारिधर मिठना। दुनिया जगत उर सीना, एदे सीना। नदी बहना, मुरली गाना, मुरली गाना। भूख प्यास, यह शब्द युग्म है, भूख प्यास शब्द युग्म है। मिट मिट कर, यह क्या हो सकता है, जोड़ी पद बोल सकते हैं क्या, नहीं, यह द्विरुक्ति है। किस क्या बोलना है, द्विरुक्ति। ದ್ವಿರುಕ್ತಿ ಅಂತಂದ್ರೆ ಎರಡು ಸಲ ಮಾತು ಬರೋದು, ಒಂದೇ ಶಬ್ದ ಎರಡು ಸಲ ಬರೋದು ದ್ವಿರುಕ್ತಿ। ಒಂದೇ ಶಬ್ದ ಬರಬೇಕು ಎರಡು ಸಲ, ಅದು ದ್ವಿರುಕ್ತಿ। ಜೋಡಿ ಶಬ್ದ ಯುಗ್ಮ ಅಂತಂದ್ರೆ ಏನು, ಭೂಖ್ ಪ್ಯಾಸ್, ಇಲ್ಲಿ ಎರಡು ಬೇರೆ ಬೇರೆ ಶಬ್ದ, ಅದರವೆರಡು ಜೋಡಿಯಾಗಿದೆ, ಅದು ಶಬ್ದ ಯುಗ್ಮ। ಯುಗ್ಮ ಅಂದ್ರೆ ಎರಡು ಅಂತ ಅರ್ಥ, ಎರಡು ಶಬ್ದಗಳು। ಇಲ್ಲಿ ದ್ವಿರುಕ್ತಿ ಅಂದ್ರೆ ಎರಡೂ ಒಂದೇ ಶಬ್ದಗಳು, ಇದು ದ್ವಿರುಕ್ತಿ। ಆಮೇಲೆ ಜೋಡಿ ಲಿಖಿ ಅನ್ನೋದನ್ನ ನೀವು ಮಾಡ್ಕೊಳ್ಳಿ। विलोम शब्द रूप लिखिए। रोना हंसना, रोना हंसना। चढ़ना उतरना, चढ़ना उतरना। मिटना, मिटना। घनना, बड़ा घ। तो बनना ಅನ್ನೋ ಶಬ್ದವನ್ನು ಬಳಸಬಹುದು, ಇನ್ನೊಮ್ಮೆ ಕ್ಲಿಯರ್ ಮಾಡ್ತೇನೆ ನಾನು। ಆ ನಂತರ ಗಿರ್ನಾ ಶಬ್ದ, ಗಿರ್ನಾ उठना, उठना। अन्य वचन रूप नदी ಶಬ್ದದ अन्य वचन ರೂಪ, ಬಹುವಚನ ರೂಪ। ನದಿ ದೀರ್ಘ ಇದೆಯಲ್ಲೋ, ನದಿ ಇದೆ, ಅದು ಹ್ರಸ್ವ ಆಗಬೇಕು, ಈ ಕಾರ ಹ್ರಸ್ವ ಆಗಬೇಕು। ನ ದಿ ಯಾ, ಯಾ ಮೇಲ್ಗಡೆ ಚಂದ್ರಬಿಂದು, ಯಾ ಬರೆದು ಮೇಲ್ಗಡೆ ಚಂದ್ರಬಿಂದು, ನದಿಯಾ। ಆಮೇಲೆ ಮುರಳಿ ಶಬ್ದ, ಇದು ಹಾಗೆ, ಮುರಳಿಯಾ, ಲಿ ಹ್ರಸ್ವ ಆಗುತ್ತೆ, ಯಾ ಬರೆದು ಮೇಲ್ಗಡೆ ಚಂದ್ರಬಿಂದು, ಮುರಳಿಯಾ। ವಾರಿಧರ್, ವಾರಿಧರ್ ಶಬ್ದ ವಾರಿಧರ್ ಅಂತಾನೆ, ವಾರಿಧರ್ ವಾರಿಧರ್ ಅಂತಾನೆ ಆಗುತ್ತೆ। ಆಮೇಲೆ ಚಂಗ್, ಚಂಗ್ ಶಬ್ದ ಚಂಗ್ ಚಂಗ್ ಅಂತಾನೆ ಉಳಿಯುತ್ತೆ, ಚಂಗ್ ಚಂಗ್, ಚಂಗ್ ಚಂಗೆ ಅಂತ ಇದೆಯಾ ಅಂತ ನೋಡೋಣ, ಇದೊಂದು ಸ್ವಲ್ಪ ನಿಮಗೆ ಇದ್ರ ಮಾಡ್ತೇನೆ ನಾನು।
ಆಮೇಲೆ ಉಳಿದಿದ್ದೆಲ್ಲವನ್ನು ಸ್ವಲ್ಪ ನೀವೇ ನೋಡಿ, ತುಂಬಾ ಸುಲಭವಾಗಿದೆ, ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತ ಅಂತ ನೋಡ್ಕೊಳ್ಳಿ. ಒಂದಷ್ಟು ನದಿಗಳ ಹೆಸರನ್ನ ಫಿಲ್ ಮಾಡಬೇಕು. ಅಲಕನಂದ, ಆಮೇಲೆ ಯಾವುದು ಮಂದಾಕಿನಿ ಅನ್ನೋ ಶಬ್ದ, ಅದೆಲ್ಲ ಇದೆ, ಅದನ್ನ ಪುಸ್ತಕದಲ್ಲೇ ಬರೆದಿಟ್ಕೊಳ್ಳಿ. ಉಳಿದಿದ್ದು ಯಾವುದನ್ನು ಪುಸ್ತಕದಲ್ಲಿ ಬೇಡ. ಪರ್ಯಾಯವಾಚಿ ಶಬ್ದ ತನಕ ಪುಸ್ತಕ ನೀವು ಇದನ್ನ ಮಾಡ್ಕೊಳ್ಳಿ, ಫೇರ್ ನಲ್ಲಿ ಬರೀಬೇಕು. ಶಿಶು ಪರ್ಯಾಯವಾಚಿ ಶಬ್ದ ಶಿಶು, ಬಚ್ಚಾ, ದುನಿಯಾ, ದುನಿಯಾ, ಪ್ರಪಂಚ, ದುನಿಯಾ ಆಯ್ತು. ವಾರಿಧರ್, वारिधर, मेघ, मेघ दौड़ घ, चंग, चंग यानी क्या है, पतंग, चंग पतंग. ಓಕೆ, ಇದಷ್ಟನ್ನ ನೀಟಾಗಿ ಫೇರ್ನಲ್ಲಿ ಬರೆದು ಮುಗಿಸ್ಕೊಳ್ಳಿ. ಸರಿ, ಓಕೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೊಂದು ಪಾಠವನ್ನು ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.